ಜೊತೆ ಬರ್ತ್ಡೇ ಮಾಡಿದ ಫೋಟೋ ವೈರಲ್ ಆಗಿದೆ. ಅದು ನಾನು ನಮ್ಮ DCP ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ಅದೇನೆಂದರೆ ಅವ್ರದ್ದು ಬರ್ತ್ಡೇ ಸಂದರ್ಭದಲ್ಲಿ ನನಗೂ ಕೂಡ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳು ಬಂತು. ಇಮಿಡಿಯೇಟಾಗಿ ನಾನು ಅವ್ರಿಗೆ ವಿಚಾರಣೆ ಮಾಡಿ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ. ಮತ್ತು ಅವ್ರಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಮತ್ತು ಯಾರ ಮೇಲೂ ಪ್ರಭಾವ ಬೀರಬಾರ್ದು ವಿಚಾರಣೆ ಸಂದರ್ಭದಲ್ಲಿ ಅಂತಂದು ಅವ್ರನ್ನ ನಮ್ಮ ಕಂಟ್ರೋಲ್ ರೂಮ್ಗೆ ಅಟ್ಯಾಚ್ ಮಾಡಿಸ್ತಾರೆ. ಇಲ್ಲ, ನಿನ್ನೆ ಬೆಳಗ್ಗೆ ಮೊನ್ನೆ ರಾತ್ರಿ ಏನೋ ನನ್ನ ಗಮನಕ್ಕೆ ಬಂದದ್ದು. ಅಲ್ಲ ಮೊನ್ನೆ ರಾತ್ರಿ ನನ್ನ ಗಮನಕ್ಕೆ ಬಂದದ್ದು. ನಾನು ಇಮಿಡಿಯೇಟ್ ನನ್ನ ಗಮನಕ್ಕೆ ಬಂದ ತಕ್ಷಣ ಬಂದು ಕಂಟ್ರೋಲ್ ರೂಮಿಗೆ ರಿಪೋರ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ವಿಚಾರಣೆ ವರದಿ ಬಂದ ತಕ್ಷಣ ಮತ್ತೆ ಫರ್ದರ್ ಏನು ಕ್ರಮ ತಗೋಬೇಕು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ ಪೊಲೀಸ್ ಮೇಲೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೇಳ್ತಾರೆ. ನೋಡಿ, ಇವಾಗ ಇನ್ಫ್ಲೂಯೆನ್ಸು ಇವಾಗ ಏನಾಗ್ಬಿಟ್ಟಿದೆ, ಪ್ರತಿಯೊಬ್ಬರಿಗೂ ಇನ್ಫ್ಲೂಯೆನ್ಸ್ ಬಂದುಬಿಟ್ಟಿದೆ. ನಾವು ಗಮನಿಸುವಂಥದ್ದು, ಇವನ್ ಒಬ್ಬ ತರಬೇತಿಗೆ ಬರೋವಂಥ ಪೊಲೀಸ್ ಸಿಬ್ಬಂದಿ ಕೂಡ ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತಂದು ಓಡಾಡೋವಂಥದ್ದು ನಾವು ನೋಡಿದ್ದೀವಿ. ಸೊ ಇನ್ಫ್ಲೂಯೆನ್ಸ್ ಮಾಡೋವಂಥವ್ರು ಅವ್ರಿಗೇನಿದೆ ಕೆಪಾಸಿಟಿ ಮಾಡ್ಕೊಳ್ಳಿ. ನಾವು ಏನು ಅಗತ್ಯ ಕ್ರಮ ಬೇಕಾಗುತ್ತೆ, ಒಂದು ಪ್ರಪೋರ್ಷನೇಟ್ ಆ್ಯಕ್ಷನ್ ಏನು ಬೇಕಾಗುತ್ತೆ ಅದನ್ನು ನಾವು ತೊಗೊಳೋದಕ್ಕೆ ಬದ್ಧರಾಗಿದ್ದೇವೆ. ಆ ಪ್ರಕಾರ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡುವಂಥದ್ರ ಬಗ್ಗೆ ಏನಾದರೂ ಟ್ರೈನ್ ಮಾಡಿ. ಈಗ ಡೆಫಿನೆಟ್ಲಿ ನೋಡಿ, ಈಗ ನಾನು ಪಬ್ಲಿಕ್ ಔಟ್ರೀಚ್ ಮಾಡೋಂಥ ಸಂದರ್ಭದಲ್ಲಿ ಸಾರ್ವಜನಿಕ ಸಭೆಗಳು ಮತ್ತು ಸಾರ್ವಜನಿಕ ಕಾರ್ಯಕ್ರಮಗಳು, ಆಮೇಲೆ ಗಣೇಶ ಪ್ರೊಸೆಷನ್ನು, ಈದ್ ಮಿಲಾದ್ ಪ್ರೊಸೆಷನ್, ಹೀಗೆ ಹಲವಾರು ಸಂದರ್ಭಗಳಲ್ಲಿ ಒಂದೆರಡು ಬಾರಿ ನಮ್ಮ ಜೊತೆನೂ ಕೆಲವು ರೌಡಿ ಶೀಟರ್ಸ್ ಇರ್ಬೋದು, ಕ್ರಿಮಿನಲ್ ಕೇಸಲ್ಲಿರುವಂಥವ್ರು ನಿಂತು ಫೋಟೋ ಹೊಡ್ಸ್ಕೊಂಡಿರುವಂಥದ್ದು ನಾವು ಗಮನಿಸಿದ್ದೀವಿ. ಬಟ್ ಇದು ಎಕ್ಸ್ಕ್ಲೂಸಿವ್ ಆಗಿ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ತೆಗೆಸಿರೋ ಫೋಟೋ ಆಗಿದ್ದರಿಂದ ಇದು ಒಂದು ಗಂಭೀರ ಲೋಪ. ಇದಕ್ಕೆ ಅಗತ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ.